ಈಗ ಈ ಥರ ಹಿಟ್ಟಿನೊಳಗೆ ಹೊಳ್ಳಾಡಿಸಿ ಈಗ ಎಣ್ಣೆ ಕಾದೈತಿ, ಎಣ್ಣೆ ಒಳಗೆ ಬಿಡೋಣ. ಒಂದೊಂದಾಗಿ ಇಷ್ಟಿಷ್ಟು ಹಚ್ಚಿರಿ, ಎರಡು ಕಡೆನೂ ಹಚ್ಚಿ ಎಣ್ಣೆ ಒಳಗೆ ಬಿಡಬೇಕು. ನಮಸ್ಕಾರ, ಸುವರ್ಣ ಕೈ ರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಆಲೂಗಡ್ಡೆ ಪಕೋಡ ಮಾಡೋದನ್ನ ತೋರಿಸ್ಕೊಡ್ತೀನಿ, ಬರ್ರಿ ನೋಡ್ಕೊಂಬರೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, 1 ಕಪ್ ಎಣ್ಣೆ, 2 ರಿಂದ 3 ಆಲೂಗೆಡ್ಡೆನ ನಾನು ಸಿಪ್ಪೆ ಸೋಲೋದು ಇದರ ಮೇಗಿಂದೆಲ್ಲ ತಳ್ಳಗೆ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ರಿಂದ 3 ಚಮಚೆ ಖಾರದ ಪುಡಿ, ಜೀರಿಗೆ, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ನಂತರ ಜೀರಿಗೆ, ಸ್ವಲ್ಪ ಸೋಡಾ, ಅಚ್ಚ ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕು. ಈ ಥರ ಗಂಟೆಲ್ಲಂಗೆ ಇದನ್ನು ತೀರಾ ಅಳಕಲ್ಲ, ತೀರಾ ಗಟ್ಟಿಲ್ಲ, ಈ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು. ಈಗ ಇದನ್ನು ಒಂದು 10 ನಿಮಿಷ ನೆನೆ ಹಾಕ್ಬಿಡೋಣ. ಆಮೇಲೆ ನಿಮ್ಗೆ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೋಡ್ರಿ, ಈಗ 10 ನಿಮಿಷ ಆಗೈತಿ, ಹಿಟ್ಟು ಈ ಥರ ನಣ್ದೈತಿ. ಈಗ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಓಕೆ, ಈಗ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಚೆಂದಾಗ ಕಾಸ್ಕೊಳ್ಳೋದು. ನೋಡಿ, ಕರಿ ಆಯ್ತಂತ ನಾನು ಈಗ ಒಂದು ಬೌಲ್ ಎಣ್ಣೆ ಹಾಕ್ಕೊಂತೀನಿ. ಈಗ ಇದು ಚೆಂದಾಗ ಕಾಯಿ. ನೋಡ್ರಿ, ಈಗ ಮಾಡೋದನ್ನು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಆಲೂ ಏನೈತಲ್ಲ, ಈಗ ಈ ಥರ ಹಿಟ್ಟಿನೊಳಗೆ ಹೊಳ್ಳಾಡಿಸಿ ಈಗ ಎಣ್ಣೆ ಕಾದೈತಿ, ಎಣ್ಣೆ ಒಳಗೆ ಬಿಡೋಣ. ಒಂದೊಂದಾಗಿ ಇಷ್ಟಿಷ್ಟು ಹಚ್ಚಿರಿ, ಎರಡು ಕಡೆನೂ ಹಚ್ಚಿ ಎಣ್ಣೆ ಒಳಗೆ ಬಿಡ್ಬೇಕು. ಜಾಸ್ತಿ ಹಿಟ್ಟು ಹಚ್ಚಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಕಡಿಮೆನೂ ಹಚ್ಚಕ್ಕೆ ಹೋಗ್ಬೇಡ್ರಿ. ಎರಡು ಕಡೆನೂ ಒಂದೊಂದಾಗಿ ತೊಗೊಂಡು ಈ ಥರ ಅದ್ದಿ ಬಿಡಬೇಕು. ಇಷ್ಟಾದರೆ ಸಾಕು. ಎಣ್ಣೆಗೆ ಕೆಂಪಗೆ ಆಗುವಂಗೆ ಕಲ್ಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಹಿಂಗೆ ಹೊಳಿಸಿ ಹಾಕೋಬೇಕು. ನೋಡಿರಿ, ಈ ಥರ ಉಬ್ತಾವೆ, ಗರಿಯಾಗಿ ಉಬ್ಕೊಂಡು ಬರ್ತಾವೆ. ನೋಡಿರಿ, ಈ ಥರ ಕೆಂಪಗಾದ್ರೆ ರೆಡಿ ಆಕ್ಕವು. ಇದೇ ಥರ ನೀವು ಮನ್ಯಾಗ ಮಾಡ್ಕೊರಿ.